ಸರ್, ಇವಾಗ ವಿಧಾನ ಪರಿಷತ್ ಮತದಾನ ಇವತ್ತು ನಡೀತಾ ಇದೆ. ನಿಮ್ಮ ಎಲ್ಲ ಮೂರು ಅಭ್ಯರ್ಥಿಗಳು ಎನ್ ಡಿ ಅಭ್ಯರ್ಥಿಗಳು ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್? ನಮ್ಮ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಭಾಳ ಒಳ್ಳೆ ರೀತಿಯಿಂದ ಗೆಲ್ತಾರೆ. ಒಂದು ಎಲ್ಲೊಂದು ಕಡೆ ಅಡ್ಡ ಮತದಾನದ ಭೀತಿ ಇದೆ ಸರ್. ಈಗ ಕೆಲವರು ಹೇಳ್ತಾರೆ ಆತ್ಮಸಾಕ್ಷ್ಯ ಮತಗಳು ಯಾವ ಕಡೆ ಹೋಗ್ತಾವೋ ಗೊತ್ತಿಲ್ಲ ನಾವು. ಆದರೆ ಬಿಜೆಪಿಲಿ ಆತ್ಮಸಾಕ್ಷ್ಯ ಮತಗಳು ಬಿಜೆಪಿಗೆ ಬಿಡೋದು, ಅದು ಬೇರೆ ಬೇರೆ ಆತ್ಮಸಾಕ್ಷಿ ಬೇರೆ ಬೇರೆ ಪಕ್ಷಕ್ಕೆ ಹೋಗುವಂಥ ಪದ್ಧತಿ. ನಮ್ಮ ಪಕ್ಷದಿಂದ ಒಂದು ಇಬ್ಬರನ್ನ ನಾವು ಏನು ಹೊರಗೆ ಹಾಕಿದ್ದೇವೆ, ಉಚ್ಚಾಟನೆ ಮಾಡಿದ್ದೇವೆ. ಅವ್ರ ಮತಗಳು ಕಾಂಗ್ರೆಸ್ಸಿಗೆ ಹೋಗ್ಬೋದು. ಅದು ಬಿಟ್ಟರೆ ಉಳಿದೆಲ್ಲ ಮತಗಳು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬರ್ತಾರೆ. ನಮ್ಮ ಭಾರತೀಯ ಪಕ್ಷದ ಅಭ್ಯರ್ಥಿ ಆದ ಲಿಂಗರಾಜ್ ಪಾಟೀಲ್ ಅವರು ಮತ್ತು ರಘು ಗೌಟಿಲ್ ಅವರು ಇಬ್ಬರು ಕೂಡ ಆರಿಸಿ ಬರ್ತಾರೆ ಅಂತೇಳಿ ಭರವಸೆ ಐತಿ, ಸಂಪೂರ್ಣ ಭರವಸೆ. ಸರ್, ಬಿಜೆಪಿಯಿಂದ ಗೆಲ್ಲೋದು ಏನು ಅದರಲ್ಲಿ ಅನುಮಾನ ಇಲ್ಲ. ಆದರೆ ನಿಮ್ಮ ಎನ್ ಡಿ ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರೆ JDS ಅಭ್ಯರ್ಥಿ ಅನ್ನುವಂಥದ್ದು ಇಲ್ಲಿ ಚರ್ಚೆ. ಆ ಪ್ರಯತ್ನ ನಡೆದಿದೆ. ಯಾಕಂದರೆ ಓಟ್ಗಳು ಕಡಿಮೆ ಇದಾವೆ, ಹಾಗಾಗಿ ಆ ಪ್ರಯತ್ನ ಭಾಳ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಿತ್ತು ಅಂತೇಳಿ ನಾವು ಕೇಳಿಬಂದ್ವಿ. ಇಂಥವ್ರು ಮತ ಹಾಕಬೇಕು ಅನ್ನೋ ಒಂದು ಫಿಕ್ಸ್ ಆಗಿದೆ. ಇಂಥವ್ರಿಗೆ ಇಂಥ ಮತ ಹಾಕ್ಬೇಕಂತ ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಎಲ್ಲ ನಮ್ಮ ಶಾಸಕರು ಬಂದಂಗೆ ಅವ್ರಿಗೆ ಹೇಳ್ತಾರೆ ಇಂಥವ್ರಿಗೆ ನೀವು ಹಾಕಬೇಕು ಅಂಥೇಳಿ. ಆಲ್ರೆಡಿ ಅದು ಡಿಸಿಷನ್ ಆಗಿದೆ, ಅದ್ರ ಪ್ರಕಾರ ವೋಟಿಂಗ್ ಆಗ್ತದೆ. ಸರಿಗೆ ಯತ್ನಾಳ್ ಅವರು ಬಿಜೆಪಿಗೆ ಮತ ಹಾಕ್ತೀನಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದರೆ ಪತ್ರ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದನ್ನು ಸ್ವಾಗತಿಸ್ತೇನೆ. ಯಾಕಂದ್ರೆ ಹೃದಯಾಂತರದಿಂದ ಅವರ ಬ್ಲಡ್ದಲ್ಲಿ ಹಿಂದುತ್ವ ಇದೆ, BJP ಇದೆ. ಹಾಗಾಗಿ ಅವರು BJPಗೆ ಅವ್ರು ಏನು ಹಾಕ್ತಾರೆ ಅಂತ ಹೇಳಿದ್ದಾರೆ, ಅದನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.